ಸುದ್ದಿಗೋಷ್ಠಿ. ಸತೀಶ್ ಜಾರಕಿಹೊಳಿ ಅವರ ಅಣ್ಣ ಸುದ್ದಿಗೋಷ್ಠಿ. ಯಾಕಂದ್ರೆ ಯತ್ನಾಳ್ ಬಣಕ್ಕೆ ಸಂಬಂಧಪಟ್ಟ ಹಾಗೆ, ಯಾಕಂದ್ರೆ ಯತ್ನಾಳ್ ಬಣದಲ್ಲಿ ಈಗ ಏನ್ ಹೇಳ್ತಾರೆ ಸಾಹುಕಾರ್, ವೆರಿ ಇಂಪಾರ್ಟೆಂಟ್ ವೀಕ್ಷಕರೇ, ಇಟ್ಸ್ ಅ ಬಿಗ್ ಸ್ಟೋರಿ. ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ದಿಢೀರ್ ಸುದ್ದಿಗೋಷ್ಠಿ. ಗೊತ್ತಾಯ್ತು ಪಕ್ಷದ ಬಗ್ಗೆ ಏನ್ ಮಾತಾಡ್ತಾರೆ ಕೇಳೋಣ ಬನ್ನಿ. ಫಸ್ಟ್ ರಿಯಾಕ್ಷನ್ ಮಾಡೋದು ಬೇಡ. ಫಸ್ಟ್ ರಾಜ್ಯದ ಜನರ ಭಾವನೆ ತಿಳ್ಕೊಂಡು ಮಾತಾಡ್ಬೇಕಂದ್ರೆ ನಿನ್ನೆ ನಾನು ಯಾರಿಗೂ ಸಿಗಲಿಲ್ಲ. ನಮ್ಮ ನಿಜ ಹೇಳ್ಬೇಕಂದ್ರೆ ರಾಜ್ಯ ಜನತೆ ಬಗ್ಗೆ ಏನೇ ನೋಡಿ ನೀವು ತಿಳಿದಿರ್ಬೇಕು. ನೋಡಿ, ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು, ಇವತ್ತು ನಮ್ಮ ನಾಯಕರವರು. ನಾವು ಇದು ಪಕ್ಷ ಯಾಕೆ ನಿರ್ಣಯ ತಗೊಂಡು ನಂಗೆ ಗೊತ್ತಿಲ್ಲ. ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ. ಪಕ್ಷ ನಮ್ಮ ಎಲ್ಲಕ್ಕಿಂತ ದೊಡ್ಡ ಪಕ್ಷ ನಿರ್ಣಯ ತೊಗೊಂಡು ಅದನ್ನು ನೋಡೋಣ. ಯಾಕೆ ತೊಗೊಂತ ನೋಡ್ಕೊಂಡು ನಾವು ನಾಳೆ ಸಭೆ ಸೇರತ್ತು. ಯತ್ನಾಳ್ ನಾಳೆ ಬೆಂಗಳೂರು ಬರ್ತಾರೆ. ಇವತ್ತು ಅವರು ಚಿಂಚೋಳಿ ಫ್ಯಾಕ್ಟ್ರಿಲಿದ್ದಾರೆ. ಅಲ್ಲಿಂದ ಇವತ್ತು ರಾತ್ರಿ ಬೆಂಗಳೂರು ತಲುಪೋದು. ನಾನು ರಾತ್ರಿ ಬೆಂಗಳೂರು ತಲುಪ್ತೀನಿ. ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ಗೆ ಶಿಸ್ತುಸಮಿತಿ ಇವತ್ತು ಹೈಕಮಾಂಡ್ಗೆ ಯತ್ನಾಳ್ ಕಡೆ ಒಂದು ಲೆಟ್ರ್ ಬರೆಸಿ ಇದು ಪುನರ್ ಪರಿಶೀಲನೆ ಮಾಡಿ ಇದನ್ನು ಉಚ್ಚಾಟನೆ ಹಿಂಪಡಿಬೇಕಂತಂದು ನಾವೆಲ್ಲರೂ ಕೂಡ ಮನವಿ ಮಾಡ್ಕೋತೀವಿ. ಯಾಕಂದರೆ ಪಕ್ಷದ ನಾವು ದೊಡ್ಡವರಲ್ಲ. ಪಕ್ಷ ಏನೋ ತಪ್ಪು ಗ್ರಹಿಕಿರ್ಬೋದು ಅಥವಾ ಏನೋ ನಮ್ಮ ಕಡೆ ನುಣ್ಣೆ ತರಬೇಕು, ಅದೆಲ್ಲ ಸರಿಪಡಿಸ್ಕೊಂಡು ನಾವು ಪಕ್ಷ ಮುಂದುವರಿಬೇಕಂತ ನಾವು ಯತ್ನಾಳ್ ಅವ್ರಿಗೆ ನಾವು ಮನವಿ ಮಾಡ್ಕೋತೀವಿ. ಮತ್ತು ಹೈಕಮಾಂಡ್ಗೂ ಮನವಿ ಮಾಡ್ಕೋತು. ಮತ್ತು ಇದು ಆಗಬಾರ್ದಾಗಿತ್ತು. ನಮಗೂ ಒಂದು ಮನಸ್ಸಿಗೆ ನೋವಾಗಿದೆ. ಯಾಕಂದ್ರೆ ದೊಡ್ಡ ಸಮುದಾಯದ ನಾಯಕರುವುದರಿಂದ ಪಕ್ಷಕ್ಕೆ ಉಪಯೋಗ ಮಾಡ್ಕೋಬೇಕಾಗಿತ್ತು. ಯಾಕೆ ಏನು ತಪ್ಪಾಗಿ ನಮ್ಮ ಕಡೆ ತಪ್ಪಾಗಿತ್ತು ಅಥವಾ ಏನಾಗಿತ್ತು ಸರಿ ಅದಕ್ಕೆ ನೋಡ್ಕೊಂಡು ಪಕ್ಷ ತಿಳಿ ಹೇಳಿ ಆದಷ್ಟು ಶೀಘ್ರದಲ್ಲಿ ಈ ಉಚ್ಚಾರ ಹಿಂದೆ ಪಡೆದ ನನಗೆ ಪೂರ್ಣ ಪ್ರಮಾಣ ವಿಶ್ವಾಸ ಇದೆ. ಸುದ್ದಿಗೋಷ್ಠಿ. ಸತೀಶ್ ಜಾರಕಿಹೊಳಿ ಅವರ ಅಣ್ಣ ಸುದ್ದಿಗೋಷ್ಠಿ. ಯಾಕಂದ್ರೆ ಯತ್ನಾಳ್ ಬಣಕ್ಕೆ ಸಂಬಂಧಪಟ್ಟ ಹಾಗೆ, ಯಾಕಂದ್ರೆ ಯತ್ನಾಳ್ ಬಣದಲ್ಲಿ ಈಗ ಏನ್ ಹೇಳ್ತಾರೆ ಸಾಹುಕಾರ್, ವೆರಿ ಇಂಪಾರ್ಟೆಂಟ್ ವೀಕ್ಷಕರೇ, ಇಟ್ಸ್ ಅ ಬಿಗ್ ಸ್ಟೋರಿ. ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ದಿಢೀರ್ ಸುದ್ದಿಗೋಷ್ಠಿ. ಗೊತ್ತಾಯ್ತು ಪಕ್ಷದ ಬಗ್ಗೆ ಏನ್ ಮಾತಾಡ್ತಾರೆ ಕೇಳೋಣ ಬನ್ನಿ. ಫಸ್ಟ್ ರಿಯಾಕ್ಷನ್ ಮಾಡೋದು ಬೇಡ. ಫಸ್ಟ್ ರಾಜ್ಯದ ಜನರ ಭಾವನೆ ತಿಳ್ಕೊಂಡು ಮಾತಾಡ್ಬೇಕಂದ್ರೆ ನಿನ್ನೆ ನಾನು ಯಾರಿಗೂ ಸಿಗಲಿಲ್ಲ. ನಮ್ಮ ನಿಜ ಹೇಳ್ಬೇಕಂದ್ರೆ ರಾಜ್ಯ ಜನತೆ ಬಗ್ಗೆ ಏನೇ ನೋಡಿ ನೀವು ತಿಳಿದಿರ್ಬೇಕು. ನೋಡಿ, ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು, ಇವತ್ತು ನಮ್ಮ ನಾಯಕರವರು. ನಾವು ಇದು ಪಕ್ಷ ಯಾಕೆ ನಿರ್ಣಯ ತಗೊಂಡು ನಂಗೆ ಗೊತ್ತಿಲ್ಲ. ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ. ಪಕ್ಷ ನಮ್ಮ ಎಲ್ಲಕ್ಕಿಂತ ದೊಡ್ಡ ಪಕ್ಷ ನಿರ್ಣಯ ತೊಗೊಂಡು ಅದನ್ನು ನೋಡೋಣ. ಯಾಕೆ ತೊಗೊಂತ ನೋಡ್ಕೊಂಡು ನಾವು ನಾಳೆ ಸಭೆ ಸೇರತ್ತು. ಯತ್ನಾಳ್ ನಾಳೆ ಬೆಂಗಳೂರು ಬರ್ತಾರೆ. ಇವತ್ತು ಅವರು ಚಿಂಚೋಳಿ ಫ್ಯಾಕ್ಟ್ರಿಲಿದ್ದಾರೆ. ಅಲ್ಲಿಂದ ಇವತ್ತು ರಾತ್ರಿ ಬೆಂಗಳೂರು ತಲುಪೋದು. ನಾನು ರಾತ್ರಿ ಬೆಂಗಳೂರು ತಲುಪ್ತೀನಿ. ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ಗೆ ಶಿಸ್ತುಸಮಿತಿ ಇವತ್ತು ಹೈಕಮಾಂಡ್ಗೆ ಯತ್ನಾಳ್ ಕಡೆ ಒಂದು ಲೆಟ್ರ್ ಬರೆಸಿ ಇದು ಪುನರ್ ಪರಿಶೀಲನೆ ಮಾಡಿ ಇದನ್ನು ಉಚ್ಚಾಟನೆ ಹಿಂಪಡಿಬೇಕಂತಂದು ನಾವೆಲ್ಲರೂ ಕೂಡ ಮನವಿ ಮಾಡ್ಕೋತೀವಿ. ಯಾಕಂದರೆ ಪಕ್ಷದ ನಾವು ದೊಡ್ಡವರಲ್ಲ. ಪಕ್ಷ ಏನೋ ತಪ್ಪು ಗ್ರಹಿಕಿರ್ಬೋದು ಅಥವಾ ಏನೋ ನಮ್ಮ ಕಡೆ ನುಣ್ಣೆ ತರಬೇಕು, ಅದೆಲ್ಲ ಸರಿಪಡಿಸ್ಕೊಂಡು ನಾವು ಪಕ್ಷ ಮುಂದುವರಿಬೇಕಂತ ನಾವು ಯತ್ನಾಳ್ ಅವ್ರಿಗೆ ನಾವು ಮನವಿ ಮಾಡ್ಕೋತೀವಿ. ಮತ್ತು ಹೈಕಮಾಂಡ್ಗೂ ಮನವಿ ಮಾಡ್ಕೋತು. ಮತ್ತು ಇದು ಆಗಬಾರ್ದಾಗಿತ್ತು. ನಮಗೂ ಒಂದು ಮನಸ್ಸಿಗೆ ನೋವಾಗಿದೆ. ಯಾಕಂದ್ರೆ ದೊಡ್ಡ ಸಮುದಾಯದ ನಾಯಕರುವುದರಿಂದ ಪಕ್ಷಕ್ಕೆ ಉಪಯೋಗ ಮಾಡ್ಕೋಬೇಕಾಗಿತ್ತು. ಯಾಕೆ ಏನು ತಪ್ಪಾಗಿ ನಮ್ಮ ಕಡೆ ತಪ್ಪಾಗಿತ್ತು ಅಥವಾ ಏನಾಗಿತ್ತು ಸರಿ ಅದಕ್ಕೆ ನೋಡ್ಕೊಂಡು ಪಕ್ಷ ತಿಳಿ ಹೇಳಿ ಆದಷ್ಟು ಶೀಘ್ರದಲ್ಲಿ ಈ ಉಚ್ಚಾರ ಹಿಂದೆ ಪಡೆದ ನನಗೆ ಪೂರ್ಣ ಪ್ರಮಾಣ ವಿಶ್ವಾಸ ಇದೆ. ಸುದ್ದಿಗೋಷ್ಠಿ. ಸತೀಶ್ ಜಾರಕಿಹೊಳಿ ಅವರ ಅಣ್ಣ ಸುದ್ದಿಗೋಷ್ಠಿ. ಯಾಕಂದ್ರೆ ಯತ್ನಾಳ್ ಬಣಕ್ಕೆ ಸಂಬಂಧಪಟ್ಟ ಹಾಗೆ, ಯಾಕಂದ್ರೆ ಯತ್ನಾಳ್ ಬಣದಲ್ಲಿ ಈಗ ಏನ್ ಹೇಳ್ತಾರೆ ಸಾಹುಕಾರ್, ವೆರಿ ಇಂಪಾರ್ಟೆಂಟ್ ವೀಕ್ಷಕರೇ, ಇಟ್ಸ್ ಅ ಬಿಗ್ ಸ್ಟೋರಿ. ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ದಿಢೀರ್ ಸುದ್ದಿಗೋಷ್ಠಿ. ಗೊತ್ತಾಯ್ತು ಪಕ್ಷದ ಬಗ್ಗೆ ಏನ್ ಮಾತಾಡ್ತಾರೆ ಕೇಳೋಣ ಬನ್ನಿ. ಫಸ್ಟ್ ರಿಯಾಕ್ಷನ್ ಮಾಡೋದು ಬೇಡ. ಫಸ್ಟ್ ರಾಜ್ಯದ ಜನರ ಭಾವನೆ ತಿಳ್ಕೊಂಡು ಮಾತಾಡ್ಬೇಕಂದ್ರೆ ನಿನ್ನೆ ನಾನು ಯಾರಿಗೂ ಸಿಗಲಿಲ್ಲ. ನಮ್ಮ ನಿಜ ಹೇಳ್ಬೇಕಂದ್ರೆ ರಾಜ್ಯ ಜನತೆ ಬಗ್ಗೆ ಏನೇ ನೋಡಿ ನೀವು ತಿಳಿದಿರ್ಬೇಕು. ನೋಡಿ, ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು, ಇವತ್ತು ನಮ್ಮ ನಾಯಕರವರು. ನಾವು ಇದು ಪಕ್ಷ ಯಾಕೆ ನಿರ್ಣಯ ತಗೊಂಡು ನಂಗೆ ಗೊತ್ತಿಲ್ಲ. ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ.
ಪಕ್ಷ ನಮ್ಮ ಎಲ್ಲಕ್ಕಿಂತ ದೊಡ್ಡ ಪಕ್ಷ ನಿರ್ಣಯ ತೊಗೊಂತ ಅದನ್ನು ನೋಡೋಣ ಯಾಕೆ ತೊಗೊಂತ ನೋಡ್ಕೊಂಡು ನಾವು ನಾಳೆ ಸಭೆ ಸೇರತ್ತು ಯತ್ನಾಳ್ ನಾಳೆ ಬೆಂಗಳೂರು ಬರ್ತಾರೆ. ಇವತ್ತು ಅವರು ಚಿಂಚೋಳಿ ಫ್ಯಾಕ್ಟ್ರಿಲಿದ್ದಾರೆ. ಅಲ್ಲಿಂದ ಇವತ್ತು ರಾತ್ರಿ ಬೆಂಗಳೂರು ತಲುಪೋದು, ನಾನು ರಾತ್ರಿ ಬೆಂಗಳೂರು ತಲುಪ್ತೀನಿ. ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ಗೆ ಶಿವಸಮಿತಿ ಇವತ್ತು ಹೈಕಮಾಂಡ್ಗೆ ಯತ್ನಾಳ್ ಕಡೆ ಒಂದು ಲೆಟ್ರ್ ಬರೆಸಿ ಇದು ಪುನರ್ ಪರಿಶೀಲನೆ ಮಾಡಿ ಇದನ್ನು ಉಚ್ಚಾಟನೆ ಹಿಂದೆ ಪಡಿಬೇಕಂತಂದು ನಾವೆಲ್ಲರೂ ಕೂಡ ಮನವಿ ಮಾಡ್ಕೋತೀವಿ. ಯಾಕಂದರೆ ಪಕ್ಷದ ನಾವು ದೊಡ್ಡವರಲ್ಲ, ಪಕ್ಷ ಏನೋ ತಪ್ಪು ಗ್ರಹಿಕೆ ಇರ್ಬೋದು ಅಥವಾ ಏನೋ ನಮ್ಮ ಕಡೆ ಉನ್ನತಿ ಇರ್ಬೇಕು, ಅದೆಲ್ಲ ಸರಿಪಡಿಸ್ಕೊಂಡು ನಾವು ಪಕ್ಷ ಮುಂದುವರಿಬೇಕಂತ ನಾವು ಯತ್ನಾಳ್ ನಾವು ಮನವಿ ಮಾಡ್ಕೋತೀವಿ ಮತ್ತು ಹೈಕಮಾಂಡ್ಗೂ ಮನವಿ ಮಾಡ್ಕೋತು. ಮತ್ತು ಇದು ಆಗಬಾರ್ದಾಗಿತ್ತು. ನಮಗೂ ಒಂದು ಮನಸ್ಸಿಗೆ ನೋವಾಗಿದೆ. ಯಾಕಂದ್ರೆ ದೊಡ್ಡ ಸಮುದಾಯದ ನಾಯಕರಿರೋದ್ರಿಂದ ಪಕ್ಷಕ್ಕೆ ಉಪಯೋಗ ಮಾಡ್ಕೋಬೇಕಾಗಿತ್ತು. ಯಾಕೆ ಏನು ತಪ್ಪಾಗಿ ನಮ್ಮ ಕಡೆ ತಪ್ಪಾಗಿತ್ತು ಅಥವಾ ಏನಾಗಿತ್ತು ಸರಿ ಅದಕ್ಕೆ ನೋಡ್ಕೊಂಡು ಪಕ್ಷ ತಿಳಿ ಹೇಳಿ ಆದಷ್ಟು ಶೀಘ್ರದಲ್ಲಿ ಈ ಉಚ್ಚಾರ ಹಿಂದೆ ಪಡೆದ ನನಗೆ ಪೂರ್ಣ ಪ್ರಮಾಣ ವಿಶ್ವಾಸ ಇದೆ. ಸುದ್ದಿಗೋಷ್ಠಿ ಸತೀಶ್ ಜಾರಕಿಹೊಳಿ ಅವರ ಅಣ್ಣ ಸುದ್ದಿಗೋಷ್ಠಿ. ಯಾಕಂದ್ರೆ ಯತ್ನಾಳ್ ಬಣಕ್ಕೆ ಸಂಬಂಧಪಟ್ಟ ಹಾಗೆ, ಯಾಕಂದ್ರೆ ಯತ್ನಾಳ್ ಬಣದಲ್ಲಿ ಈಗ ಏನ್ ಹೇಳ್ತಾರೆ ಸಾವುಕಾರ್, ವೆರಿ ಇಂಪಾರ್ಟೆಂಟ್ ವೀಕ್ಷಕರೇ, ಇಟ್ಸ್ ಅ ಬಿಗ್ ಸ್ಟೋರಿ. ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ದಿಢೀರ್ ಸುದ್ದಿಗೋಷ್ಠಿ. ನಂಗೆ ಗೊತ್ತಾಯ್ತು ಪಕ್ಷದ ಬಗ್ಗೆ ಏನು ಮಾತಾಡ್ತಾರೆ ಕೇಳೋ ಬನ್ನಿ. ತಕ್ಷಣ ಇಮಿಡಿಯೇಟ್ ಫಸ್ಟ್ ರಿಯಾಕ್ಷನ್ ಮಾಡೋದು ಬೇಡ. ಫಸ್ಟ್ ರಾಜ್ಯದ ಜನರ ಭಾವನೆ ತಿಳ್ಕೊಂಡು ಮಾತಾಡ್ಬೇಕಂದ್ರೆ ನಿನ್ನೆ ನಾನು ಯಾರಿಗೂ ಸಿಗಲಿಲ್ಲ. ನಮ್ಮ ನಿಜ ಹೇಳ್ಬೇಕಂದ್ರೆ ರಾಜ್ಯ ಜನತೆ ಬಗ್ಗೆ ಏನೇ ನೋಡಿ ನೀವು ತಿಳಿದಿರ್ಬೇಕು. ನೋಡಿ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು, ಇವತ್ತು ನಮ್ಮ ನಾಯಕರವರು. ನಾವು ಇದು ಪಕ್ಷ ಯಾಕೆ ನಿರ್ಣಯ ತಗೊಂಡು ನಂಗೆ ಗೊತ್ತಿಲ್ಲ. ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ. ಪಕ್ಷ ನಮ್ಮ ಎಲ್ಲಕ್ಕಿಂತ ದೊಡ್ಡ ಪಕ್ಷ ನಿರ್ಣಯ ತೊಗೊಂತ ಅದನ್ನು ನೋಡೋಣ ಯಾಕೆ ತೊಗೊಂತ ನೋಡ್ಕೊಂಡು ನಾವು ನಾಳೆ ಸಭೆ ಸೇರತ್ತು ಯತ್ನಾಳ್ ನಾಳೆ ಬೆಂಗಳೂರು ಬರ್ತಾರೆ. ಇವತ್ತು ಅವರು ಚಿಂಚೋಳಿ ಫ್ಯಾಕ್ಟ್ರಿಲಿದ್ದಾರೆ. ಅಲ್ಲಿಂದ ಇವತ್ತು ರಾತ್ರಿ ಬೆಂಗಳೂರು ತಲುಪೋದು, ನಾನು ರಾತ್ರಿ ಬೆಂಗಳೂರು ತಲುಪ್ತೀನಿ. ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ಗೆ ಶಿವಸಮಿತಿ ಇವತ್ತು ಹೈಕಮಾಂಡ್ಗೆ ಯತ್ನಾಳ್ ಕಡೆ ಒಂದು ಲೆಟ್ರ್ ಬರೆಸಿ ಇದು ಪುನರ್ ಪರಿಶೀಲನೆ ಮಾಡಿ ಇದನ್ನು ಉಚ್ಚಾಟನೆ ಹಿಂದೆ ಪಡಿಬೇಕಂತಂದು ನಾವೆಲ್ಲರೂ ಕೂಡ ಮನವಿ ಮಾಡ್ಕೋತೀವಿ. ಯಾಕಂದರೆ ಪಕ್ಷದ ನಾವು ದೊಡ್ಡವರಲ್ಲ, ಪಕ್ಷ ಏನೋ ತಪ್ಪು ಗ್ರಹಿಕೆ ಇರ್ಬೋದು ಅಥವಾ ಏನೋ ನಮ್ಮ ಕಡೆ ಉನ್ನತಿ ಇರ್ಬೇಕು, ಅದೆಲ್ಲ ಸರಿಪಡಿಸ್ಕೊಂಡು ನಾವು ಪಕ್ಷ ಮುಂದುವರಿಬೇಕಂತ ನಾವು ಯತ್ನಾಳ್ ನಾವು ಮನವಿ ಮಾಡ್ಕೋತೀವಿ ಮತ್ತು ಹೈಕಮಾಂಡ್ಗೂ ಮನವಿ ಮಾಡ್ಕೋತು. ಮತ್ತು ಇದು ಆಗಬಾರ್ದಾಗಿತ್ತು. ನಮಗೂ ಒಂದು ಮನಸ್ಸಿಗೆ ನೋವಾಗಿದೆ. ಯಾಕಂದ್ರೆ ದೊಡ್ಡ ಸಮುದಾಯದ ನಾಯಕರಿರೋದ್ರಿಂದ ಪಕ್ಷಕ್ಕೆ ಉಪಯೋಗ ಮಾಡ್ಕೋಬೇಕಾಗಿತ್ತು. ಯಾಕೆ ಏನು ತಪ್ಪಾಗಿ ನಮ್ಮ ಕಡೆ ತಪ್ಪಾಗಿತ್ತು ಅಥವಾ ಏನಾಗಿತ್ತು ಸರಿ ಅದಕ್ಕೆ ನೋಡ್ಕೊಂಡು ಪಕ್ಷ ತಿಳಿ ಹೇಳಿ ಆದಷ್ಟು ಶೀಘ್ರದಲ್ಲಿ ಈ ಉಚ್ಚಾರ ಹಿಂದೆ ಪಡೆದ ನನಗೆ ಪೂರ್ಣ ಪ್ರಮಾಣ ವಿಶ್ವಾಸ ಇದೆ.